ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನು ಅವತ್ತು ಗುರ್ಲಾಪುರದಲ್ಲಿ ನಾವು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಮತ್ತೆಲ್ಲ ನನ್ನ ರೈತ ದೇವರುಗಳ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಕರೆದಿರ್ತಕ್ಕಂಥ ಸಂದರ್ಭ ಏನು ಈಗಾಗಲೇ DCC ಬ್ಯಾಂಕ್ ನಾವು ಭಾಳಷ್ಟು ಗಂಭೀರವಾಗಿ ಎಕರೆಗೆ 1 ಲಕ್ಷ ರೂಪಾಯಿ ಕೊಡಲೇಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗೆ ಕೊಡಿಸಲೇಬೇಕು. ಯಾಕಂದ್ರೆ ವೆಚ್ಚ ನಮ್ಮ 4 ಪಟ್ಟು ಜಾಸ್ತಿಯಾಗಿ ಮತ್ತು ಎಕರೆಗೆ 2 ಲಕ್ಷ ರೂಪಾಯಿ ಕಬ್ಬು ಬೆಳೆಯೋಕೆ ಖರ್ಚು ಬರುತ್ತವೆ. ಬರೀ ಉಳ್ಳಾಗಡ್ಡಿ ಬೆಳೆಯೋಕೆ ಎಕರೆಗೆ 1 ಲಕ್ಷ ರೂಪಾಯಿ ಕರಾತಿ. ನಿಮಗೆ ಊಟ ಹಾಕೋಕ್ಕಾಗಿ ನೀವು 40,000 ನಮ್ಮ ಬೆಳೆ ಸಾಲಂಗಿಲ್ಲ. ಎಕರೆಗೆ 1 ಲಕ್ಷ ರೂಪಾಯಿ ನೀವು ಬಡ್ಡಿ ಸಹಿತ 0% ಬಡ್ಡಿಲೇ ಅದು 10 ಎಕರೆ ಇದ್ರು 10 ಲಕ್ಷ ಕೊಡ್ರಿ, 20 ಎಕರೆ ಇದ್ರು 20 ಲಕ್ಷ ಕೊಡ್ರಿ ಅಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಗುರುಗಳ ನೇತೃತ್ವದ ಹೋರಾಟ ಮಾಡಬೇಕಂತೇಳಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ಪ್ರಾರಂಭ ಆಗೈತಿ. ಹೋರಾಟನ ನಾವು ಯಾವಾಗಲೂ ಹಿಂಪಡಿತಕ್ಕಂಥ ಸಂದರ್ಭ ಇಲ್ಲ. ಇಡೀ ನಾಡಿನ ರೈತರಿಗೆಲ್ಲ ಒಳ್ಳೆಯದಾಗೋದು. ಸುಮಾರು 2.5-3 ಕೋಟಿ ಎಕರೆ ಜಮೀನ ರೈತರಿಗೆ ಎಕರೆಗೆ 1 ಲಕ್ಷ ರೂಪಾಯಿ ಸಿಗೋದತ್ತೆ. ಬೆಳಗಾವಿ ಕೆಲವು ಜಿಲ್ಲೆ ಸೀಮಿತವಾಗಿ ಹೋರಾಟ ಮಾಡ್ರೆ ಅದು ಯಶಸ್ವಿಯಾದಿ ಹಿಡಿಯಂಗಿಲ್ಲ. ನಾವು ಗುರ್ಲಾಪುರದಾಗ ಇಲ್ಲಿ ಗುರುಗಳ ನೇತೃತ್ವದಾಗ ಪಾದಯಾತ್ರೆ ಹೊಂಟು ಅಂದ್ರೆ ಇಲ್ಲೇ 1 ಲಕ್ಷ ಜನ ಸೇರ್ಬೇಕು. ಅಲ್ಲಿ ಹೋಗಿ ಕೊಡ್ದು ಒಂದು 10-20 ಲಕ್ಷ ಜನ ರೈತರು ಸೇರ್ಬೇಕು ಅಂತ ತಯಾರಿ ಮಾಡತ್ತು. ಯಾವ ರೀತಿ ಮಾಡಬೇಕು ಏನು ಎಲ್ಲ ಜಿಲ್ಲೆ ಒಳಗೆ ಕೂಡ ಈಗ ಡಿಸ್ಕಷನ್ ಪ್ರಾರಂಭ ಆಗೈತಿ. ಎಲ್ಲ ರೈತ ದೇವರುಗಳು ಕೂಡ ತಾವು ಒಕ್ಕಟ್ಟಾಗ್ರಿ. ಮತ್ತು DCC ಬ್ಯಾಂಕಿನಾಗ ಈಗಾಗಲೇ ಡೈರೆಕ್ಟ್ರುಗಳು ಮೊನ್ನೆನ ಅಧಿಕಾರ ಬಂದಿರತಕ್ಕಂಥ ಡೈರೆಕ್ಟ್ರು ಕೆಲವು ಇಲ್ಲಿ ನಿಪ್ಪಾಣಿ ಮತ್ತು ರಾಯಬಾಗ, ಚಿಕ್ಕೋಡಿ, ಈ ಖಾನಾಪುರ ಒಂದು 3-4 ತಾಲೂಕಿನಾಗ ತಾವೇನೋ ಡೈರೆಕ್ಟ್ರುಗಳು ಆದವ್ರು ರಾಜಕಾರಣ ಮಾಡತ್ತಿರತ್ತ. ಈಗಾಗಲೇ ಸಾಕಷ್ಟು ಕೋಟಿ ಗಂಟಲೆ ರೊಕ್ಕ ಸ್ಯಾಂಕ್ಷನ್ ಆದರೂ ಅವ್ರು ರೊಕ್ಕ ಕೊಡೋದು ಬೇಡ ಅಂತೇಳಿ ರಾಜಕಾರಣ ಮಾಡತ್ತೀರಿ. ಇದು DCC ಬ್ಯಾಂಕ ನಿಮ್ಮ ವೈಯಕ್ತಿಕ ಅಲ್ಲ, ನನ್ನ ರೈತ ದೇವರುಗಳದ್ದು DCC ಬ್ಯಾಂಕ್ ಐತಿ. ದಯವಿಟ್ಟು ತಾರತಮ್ಯ ಮಾಡ್ರ. ತಕ್ಷಣ ಅವ್ರಿಗೆ ಏನಾರು 4-5-6 ದಿವಸನಾಗ ನೀವು ಕೊಡದಿರ ಇದ್ರ ಸಂಬಂಧ ಗುರುಗಳ ನೇತೃತ್ವದಾಗ ನಾವೆಲ್ಲ ಸಾವಿರಾರು ಜನ ಬಂದು DCC ಬ್ಯಾಂಕ್ ಕೀಲಿ ಹಾಕಿ ಇವರು ರೈತ ವಿರೋಧಿಗಳಂತೆ ಹೇಳ್ಬೇಕಾಕತಿ. ತಕ್ಷಣ ತಾವ ಆ ರೈತರಿಗೆ ಹಣ ಮುಡಿಸ್ತಕ್ಕಂಥದ್ದು ಮಾಡ್ಬೇಕು. ಏನು ಇವಾಗ ಸಾಂಕ್ಷನ್ ಆಗೈತಿ 60 ಲಕ್ಷ 50 ಲಕ್ಷ ಹಿಂಗೆಲ್ಲ ತಾಲೂಕದಾಗ ರೊಕ್ಕ ಇಟ್ಕೊಂಡಿರಿ. ನೀವೀಗ ಡೈರೆಕ್ಟ್ರುಗಳು ಅಲ್ಲಿ ರಾಜಕಾರಣ ಮಾಡತ್ತೀರಿ, ನನಗೆ ಓಟ್ ಹಾಕಿಲ್ಲ ಅಂತೇಳಿ ಇವತ್ತು ರೊಕ್ಕ ಕೊಡಕ್ಕೆ ತಯಾರಿಲ್ಲ. ನೀವು ಈ ಉಡಾಪೆತನ ತಕ್ಷಣ ನೀವೆಲ್ಲ ಡೈರೆಕ್ಟ್ರುಗಳು ಬಿಟ್ಟು ಇದು DCC ಬ್ಯಾಂಕ ರೈತರ ಬ್ಯಾಂಕ, ಇದು ನಾವು ರೈತರ ಸಮಾನವಾಗಿ ಹೋಗ್ಬೇಕು ಅನ್ನೋವಂಥ ಯೋಚನೆ ಇಟ್ಕೋರಿ. DCC ಬ್ಯಾಂಕ್ ಹೋರಾಟನೇ ಎಂದು ತಕ್ಕೊಳ್ಳಂಗಿಲ್ಲ. 1 ಲಕ್ಷ ರೂಪಾಯಿ ಕೊಡುವವರಿಗೆ ಈ ಚಿಂತನೆ ಮಂಥನೆ ಇರೋದು. ಕೊನೆಗೆ ಹೋರಾಟ ಆಕತಿ. ಮಾರ್ಚ್ ಎಂಡ್ದಾಗ ಮಾರ್ಚ್ದಾಗ ಬಜೆಟ್ ಮಾಡಿದ ರಾಜ್ಯದ ಮುಖ್ಯಮಂತ್ರಿ ಅವರ ಇಡೀ ನಾಡಿನ ರೈತರ ಪರವಾಗಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ತಾವು ಇದ್ರೊಳಗೆ ಚೆಲ್ಲಾಟ ಆಡಬೇಡ್ರಿ. ಎಕರೆಕ್ಕೆ 0% ಬಡ್ಡಿಲೇ 1 ಲಕ್ಷ ರೂಪಾಯಿ ಕೊಟ್ರಿಪ್ಪ ಅಂತಂದ್ರೆ ಅದು ಕೂಡ ತಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತೈತಿ. ಈ ಗಟ್ಟಿ ನಿರ್ಧಾರನ ರಾಜ್ಯದ ಮುಖ್ಯಮಂತ್ರಿ ಅವರು ತಗೋಬೇಕು. ಸರ್ಕಾರದಾಗಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಕೂಡ ತಕ್ಷಣ ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಶೇಂಗಾ ಬೆಳೆಗಾರ 12,000 ರೂಪಾಯಿ ಶೇಂಗಾ ಇದ್ದದ್ದ 8 ದಿವಸದಿಂದ ಬರೀ 6,000 ರೂಪಾಯಿ ಬಂದೈತಿ. ಎಲ್ಲ ವ್ಯಾಪಾರಸ್ಥರು ಕೂಡಿ ಮೋಸ ಮಾಡ್ಯಾರ. ಅದಕ್ಕಾಗಿ ಇದಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಅವರು ಇರ್ಬೋದು, ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ಬೋದು, ಕೃಷಿ ಮಂತ್ರಿ ಅವರು ಇರ್ಬೋದು, ತಕ್ಷಣ ಕ್ರಮ ತಗೊಂಡು ಅದು 12,000 ರೂಪಾಯಿ ಆಗಲೇಬೇಕು. ಇಲ್ಲ ಅಂದ್ರೆ ಲಕ್ಷಾಂತರ ಜನ ಶೇಂಗಾ ಬೆಳೀತಕ್ಕಂಥ ನನ್ನ ರೈತ ದೇವರುಗಳು ಬೀದಿಗೆ ಬರ್ತಾರೆ. ಅವರು ಬೀದಿಗೆ ಬಂದ್ರೆ ನಾವು ಯಾರೂ ಸುಮ್ಕೊಂಡಿಲ್ಲ. ರಾಜ್ಯದ ರೈತರು ನಾವು ಬೀದಿಗೆ ಬಂದ ನಿಮ್ಮನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಕತಿ. ಮತ್ತು ವಿದ್ಯುತ್ ಎಸ್ಕಾಮ್ ಇರ್ಬೋದು, ಬೆಸ್ಕಾಮ್ ಇರಲಿ, ವಿದ್ಯುತ್ ಮಂತ್ರಿಯವರಿಗೆ ಎಸ್ಕಾಮ್ MD ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ತಾವು 50 ರೂಪಾಯಿ ಏನು ಸರ್ಕಾರದಿಂದ ನೀವು ಹಣ ತುಂಬ್ಕೊಂಡ ಈಗಾಗಲೇ ಅದಕ್ಕೆ ನೀವು ಏನು ಮಾಡಿರಿ, ಆಧಾರ್ ನಂಬರ್ ಕೊಟ್ಟಿದ್ರಿ, ಮುಗಿದು ಅದಕ್ಕೆ 10,000 ರೂಪಾಯಿ ಡಿಪಾಸಿಟ್ ತುಂಬ್ರಿ, HBಗೆ ಇಂತಿಷ್ಟು ತುಂಬ್ರಿ ಅಂತೇಳಿ ಇದನ್ನ ನಾಟಕ ಮಾಡಿ ತಾವ ಇದನ್ನೆಲ್ಲ ಏನೇನು ರೊಕ್ಕ ತುಂಬತಕ್ಕಂಥ ಸುಲಿಗೆ ಮಾಡ್ತಕ್ಕಂಥ ಚಟುವಟಿಕೆಯನ್ನು ತಕ್ಷಣ ಬಂದ್ ಮಾಡ್ಬೇಕು. ಯಾಕಂತಂದ್ರೆ ನೀವು 50 ರೂಪಾಯಿ ತುಂಬ ಅಂದರೆ ನಮಗೇನು ಫ್ರೀಯಾಗಿ ಸ್ಯಾಂಕ್ಷನ್ ಹಾಕವತ್ತೇಳಿ ತೊಗೊಂಡು ಈಗ ಕೋಟ್ಯಾಂತರ ಮೋಟ್ರುಗಳು ನಮ್ಮ ತೊಗೊಂಡಿದ್ದಕ್ಕೆ ಅವ ಮೋಟ್ರ್ ಚಾಲೋ ಇಲ್ಲ. ನೀವು ಹಗಲಿ 12 ತಾಸು ಕೊಟ್ಟಿರಪ್ಪ ಅಂದ್ರೆ ನಾವು ಒಂದೇ ಮೋಟ್ರ್ ಮೇಲೆ ನೀರು ಹಾಸ್ತು. ನೀವು ಹಗಲಿ 3 ತಾಸು 5 ತಾಸು ವಿದ್ಯುತ್ ಕೊಡೋದಂದ್ರೆ 4 ಮೋಟ್ರ್ ಹಾಕಿ ಹೊಡಿಯತ್ತು. ಅದಕ್ಕೆ ಕಾರ್ ನಾವಲ್ಲ, ನೀವು ಅದ್ರಿ. ನಾವು ನಿಮಗೆ ದುಡ್ದು ಅನ್ನ ಹಾಕಿ ಮೋಟ್ರ್ ಚಾಲೋ ಮಾಡತ್ತು. ಆ ಮೋಟ್ರ್ ಚಾಲೋ ಮಾಡಿ ಬಂಗಾರ ಬಿಡೋದಿಲ್ಲ, ಅದು ಹೊರಗೆ ನೀರು ಬಿಡ್ತೈತಿ, ಅದನ್ನು ಭೂಮಿಗೆ ಹಾಸ್ತು, ಊಟ ಬರ್ತೈತಿ, ಊಟ ಹಾಕತ್ತು. ಅದಕ್ಕಾಗಿ ದಯವಿಟ್ಟು ಯಾರು ವಿದ್ಯುತ್ ಇಲಾಖೆಯವರು ಎಸ್ಕಾಮ್ MD ಅವರು ಏನಾರೇ ರೈತರು ವೈರ್ ಕಟ್ ಮಾಡಿರಪ್ಪ ಅಂದ್ರೆ ನಾವು ನಿಮ್ಮನ್ನು ಕಟ್ ಮಾಡಬೇಕಂತ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ.
ಒಂದು ಹೇಳಿಕೆ ಇಡೀ ರಾಜ್ಯ ವ್ಯಾಪ್ತಿ ಚರ್ಚೆ ಆಗತ್ತೆ. ಇದು ರೈತ ಕುಲಕ್ಕೆ ನೀವೇನು ಒಂದು ಹೇಳಿಕೆ ಕೊಟ್ಟಿದ್ರಿ ಅಂದ್ರೆ DCC ಬ್ಯಾಂಕ್ ಪಾದಯಾತ್ರೆ ಮಾಡ್ತು, ಈ ರೈತರಿಗೆ 1 ಲಕ್ಷ ರೂಪಾಯಿ ಸಾಲದ ರೂಪ ಕೊಡಲಿಲ್ಲ ಅಂದ್ರೆ ಅಂಥೇಳಿ, ಅದ್ರ ಬದಲು ನಿಮ್ಮ ಪಾದಯಾತ್ರೆ ರೂಪರೇಷೆಗಳನ್ನು ಯಾವ್ಯಾವ ಥರ ಯಾವಾಗ ಮಾಡವ್ರ? DCC ಬ್ಯಾಂಕ್ ಇಂದ್ರ 1 ಲಕ್ಷ ರೂಪಾಯಿ ಎಕರೆಗೆ 1 ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂಥೇಳಿ ನಾವು ಇದನ್ನು ಈ DCC ಬ್ಯಾಂಕ್ ಇರ್ಬೋದು, ನಬಾರ್ಡ್ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಿರ್ಬೋದು ಒತ್ತಾಯ ಮಾಡಿರ್ತಕ್ಕಂಥ ಸಂದರ್ಭ. ಅದು ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಗುರ್ಲಾಪುರದಿಂದ ಪಾದಯಾತ್ರೆ ಮಾಡಿ ಹೋರಾಟ ಮಾಡ್ಬೇಕಂತೇಳಿ ಚರ್ಚೆಯನ್ನು ಮಾಡಿ ಈಗಾಗಲೇ ಭಾಳಷ್ಟು ವಿಚಾರ ಅದರ ಒಳಗೆ ಹೀಗಾಗಿ ರಾಜ್ಯವ್ಯಾಪಿ ಕೂಡ ಚರ್ಚೆ ನಡೆದೈತಿ. ರಾಜ್ಯವ್ಯಾಪಿ ಎಲ್ಲ ರೈತಪರ ಸಂಘಟನೆಗಳು ಕೂಡ ಇವತ್ತು ಚಿಂತನೆ ನಡೆಸವು. ಅದಕ್ಕಾಗಿ ಇವತ್ತು ನಾವು ಮಾತ್ರ DCC ಬ್ಯಾಂಕ್ ಆಗಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಆಗಲಿ ಎಕರೆಗೆ 1 ಲಕ್ಷ ರೂಪಾಯಿ ಅವ್ರು ಕೊಡಲೇಬೇಕು. ಈ ಸರ್ಕಾರಗಳು ಮಣಿದೇವರು ಕೊಡಬೇಕು, DCC ಬ್ಯಾಂಕ್ದವ್ರು ಮಣಿದೇವರು ಕೊಡಬೇಕು. ಏನು ಬಿಟ್ಟಿ ಭಾಗ್ಯಕ್ಕಾಗಿ ಕೇಳತ್ತಿಲ್ಲ. ಎಕರೆಗೆ 1 ಲಕ್ಷ ರೂಪಾಯಿ ಯಾಕೆ ಕೇಳತ್ತಪ್ಪ ಅಂದ್ರೆ 10-15 ವರ್ಷದಿಂದ ನೀವು 30-40 ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ರಿ. 10-15 ವರ್ಷದಿಂದ ನಮ್ಮದು ಖರ್ಚು ವೆಚ್ಚ 4ನೇ ಇತ್ತು, ಇವತ್ತು ಅದು 12ನೇ ಆಗೈತಿ. ಭೂಮಿ ವ್ಯಾಲ್ಯೂಯೇಷನ್ ನೀವು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 4.5 ಲಕ್ಷ ಇತ್ತು, ಅದನ್ನು 11.5 ಲಕ್ಷ ಮಾಡಿದ್ರಿ. 1 ಕೋಟಿ ರೂಪಾಯಿ 50 ಲಕ್ಷ ರೂಪಾಯಿಗೆ ಎಕರೆ ಜಮೀನು ಮರತ್ತಾವ. 1 ಎಕರೆ ಕಬ್ಬು ಬೆಳೆಯೋಕೆ 2 ಲಕ್ಷ ರೂಪಾಯಿ ಖರ್ಚು ಬರತೈತಿ. ಈ ನಾಡಿಗೆ ಅನ್ನ ಹಾಕಾಗಿ 1 ಲಕ್ಷ ರೂಪಾಯಿ ಕೊಡ್ರು 0% ಬಡ್ಡಿಲೇ ನಾವೆಲ್ಲ ಸಾಲಗಾರ ಆಗಿದ್ದು. ಮತ್ತು ನಮ್ಮ ಕುಟುಂಬಗಳೆಲ್ಲ ಇವತ್ತು ಆತ್ಮಹತ್ಯೆ ಮಾಡ್ಕೋತಾವು ಅಂತೇಳಿ ಇವತ್ತು ನಮ್ಮ ಹೋರಾಟ ಐತಿ. ಆ ಹೋರಾಟನ ನಾವು ಯಾವಾಗೂ ಹಿಂದೆ ಪಡೆಯೋದಿಲ್ಲ, ಹಿಂದೆ ಪಡೆಯೋ ಮಾತಿಲ್ಲ. ಆದ್ರೆ ಆ ಹೋರಾಟಕ್ಕೆ ಏನೈತಿ, ಆ ಹೋರಾಟ ಯಶಸ್ವಿ ಆಗೋ ರೀತಿ ಒಳಗೆ ರಾಜ್ಯವ್ಯಾಪಿ ಎಲ್ಲ ರೈತರ ಮುಖಂಡರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲ ರೈತ ದೇವರುಗಳು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಶಶಿಕಾಂತ್ ಗುರೂಜಿ ನಾವು ಇಬ್ಬರ ಹೋರಾಟ ಮಾಡಿರೋದು ಯಶಸ್ವಿ ಆಗೋದಿಲ್ಲ. ಸುಮಾರು 2.5 ಕೋಟಿ 3 ಕೋಟಿ ಎಕರೆ ಜಮೀನು ಐತಿ. ಕೋಟ್ಯಾಂತರ ರೈತರದಾರ. ಇದಕ್ಕೆ ಒಬ್ಬರಿಗೆ ಸಾಲ ಅಲ್ಲ, ಇಡೀ ರಾಜ್ಯದ ರೈತರು ಪ್ರತಿಯೊಬ್ಬ 1 ಎಕರೆಗೆ 1 ಲಕ್ಷ ರೂಪಾಯಿ ಸಾಲ ಕೇಳತ್ತು. ನಾವು ಬೆಳಗಾವಿ ಜಿಲ್ಲೆಗೆ ಮಾತ್ರ ಸಾಲ ಕೇಳತ್ತಿಲ್ಲ, ಎಕರೆಗೆ 1 ಲಕ್ಷ ರೂಪಾಯಿ ರಾಜ್ಯದ ರೈತರಿಗೆ ಕೇಳತ್ತೀವಿ. ಇದು ಈಗಾಗಲೇ ಇದನ್ನು ರೈತ ದೇವರುಗಳು ತೀರ್ಮಾನ ಮಾಡ್ಬೇಕು. ಅವರ ಲಕ್ಷಾಂತರ ಜನ ರೆಡಿಯಾಗಿ ಇಲ್ರಿ ಗುರುಗಳ ನಿಮ್ಮ ನೇತೃತ್ವದಾಗ ನಾವು ಹೋರಾಟ ಮಾಡೋಣ, ನೀವೆಲ್ಲ ರೆಡಿ ಇದೆ ಅಂದರೆ ನಾವು ನಾಳೆ ಕೂಡ ಹೋರಾಟ ಮಾಡೋಕೆ ರೆಡಿ ಇದ್ವು, ಪಾದಯಾತ್ರೆನೂ ಕೂಡ ಮಾಡೋಕೆ ರೆಡಿ ಇದ್ವು, ತಿಂಗಳು ಬಿಟ್ಟಾರು ರೆಡಿ ಅದು, 15 ಬಿಟ್ಟಾದ್ರು ರೆಡಿ ಅದು. ಇದ್ರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಬಜೆಟ್ದೊಳಗೆ ತಾವ ಎಕರೆಗೆ 1 ಲಕ್ಷ ರೂಪಾಯಿ 0% ಬಡ್ಡಿಲಿ, ಅದು 20 ಎಕರೆ ಇರಲಿ, 10 ಎಕರೆ ಇರಲಿ, 30 ಎಕರೆ ಇರಲಿ, ಎಲ್ಲ ಬೆಳೆಯಾಳಕ್ಕೂ ಅಷ್ಟೇ ಖರ್ಚು ಬರ್ತೈತಿ. ಅದಕ್ಕಾಗಿ ನೀವು ಸಾಲ ಕೊಟ್ಟಿರಪ್ಪ 1 ಲಕ್ಷ ರೂಪಾಯಿ ಅಂದ್ರೆ ಬೇರೆ ಕಡೆ ನಮಗೆ ಯಾರೂ ಸಾಲ ಕೊಡ್ತಾ ಇಲ್ಲ. ಈಗ ನೀವು 30,000 40,000 ಸಾಲ ಕೊಟ್ರಿ ಅಂದ್ರೆ ಇದನ್ನು ಮುರಿದು ಬೇರೆ ಬ್ಯಾಂಕಿನಾಗ ಕೊಡತ್ತಾರಲ್ಲ, ಸರ್ಟಿಫಿಕೇಟ್ ತೊಗೊಂಬ ಅಂತ ಹೇಳತ್ತಾರ. ಹಿಂಗಾಗಿ ಇವೆಲ್ಲ ಅನಾಹುತಗಳದಾವು. ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಏನು 2.5-3 ಕೋಟಿ ಎಕರೆ ಜಮೀನು ಐತಿ, ಕಡ್ಡಾಯವಾಗಿ 1 ಎಕರೆಗೆ 1 ಲಕ್ಷ ರೂಪಾಯಿ ಕೊಡೋ ರೀತಿ ಒಳಗೆ ಇವತ್ತು ಈ ಬಜೆಟ್ದಾಗ ತಾವು ಕಡ್ಡಾಯವಾಗಿ ಘೋಷಣೆ ಮಾಡಲೇಬೇಕು. ನಾವು ಪಾದಯಾತ್ರೆ ಮಾಡೋರನ್ನ ನೀವು ಕೊಡದೆ ಹೋದ್ರ, ಪಾದಯಾತ್ರೆ ಮಾಡೋರ ಹೋರಾಟ ಮಾತ್ರ ಯಾವ ಕಾರಣಕ್ಕೂ ಹಿಂತಕ್ಕೋದಿಲ್ಲ. ರೈತ ದೇವರುಗಳು ಒಕ್ಕಟ್ಟಾಗೋದಕ್ಕಾಗಿ ನಾವು ಆ ಗುರುಗಳ ಕೂಡ ಚಿಂತನೆ ಒಳಗೋದು. ಆ ಚಿಂತನೆ ಈಗಾಗಲೇ ಪ್ರಾರಂಭ ಆಗೈತಿ. ಹಳ್ಳಿ ಒಳಗೆ ಅವೇರ್ನೆಸ್ ಆಗತ್ತಾರೋ, ಎಲ್ಲ ಸೊಸೈಟಿಲಿ ಇರ್ತಕ್ಕಂಥವ್ರು ರೈತರು ಇಲ್ಲ 1 ಲಕ್ಷ ರೂಪಾಯಿ ನಾವು ತಗೋಲೇಬೇಕು ಅನ್ನುವಂಥ ಚಿಂತನೆ ಒಳಗದಾರು. ಇನ್ನು ಹಲವಾರು 3-4 ಮೀಟಿಂಗ್ ಮಾಡಿ ಆಗುವತ್ತಕ್ಕೆ ನಾವು ಇಲ್ಲಿಂದ ಗುರ್ಲಾಪುರದಿಂದ ಏನು ಐತಿಹಾಸಿಕ ಚಳವಳಿ ಆಗೈತಿ ಶಶಿಕಾಂತ್ ಗುರೂಜಿ ನೇತೃತ್ವದೊಳಗೆ. ಈಗೂ ಕೂಡ DCC ಬ್ಯಾಂಕ್ ಹೋರಾಟ ಎಕರೆಗೆ 1 ಲಕ್ಷ ರೂಪಾಯಿ ಕೊಡ್ಬೇಕಂತೇಳಿ ಹೋರಾಟ ಪಾದಯಾತ್ರೆ ಮುಖಾಂತರ ಬರೋರ. ಪಾದಯಾತ್ರೆಯಲ್ಲಿ ಲಕ್ಷಾಂತರ ಜನ ಇರಬೇಕು. DCC ಬ್ಯಾಂಕ್ ಹೋಗ್ಬಿಡ್ದು 10 ಲಕ್ಷ ಜನ ಸೇರಿ ಅದು 4 ದಿವಸ ಆಗಲಿ 2 ದಿವಸ ಆಗಲಿ ಆ ಪ್ರತಿಭಟನೆ ಮಾಡೋರ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ನಿರ್ಣಯವನ್ನು ತಗೊಂಡೈತಿ. ಎಲ್ಲ ರೈತ ದೇವರುಗಳಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ಇವತ್ತು DCC ಬ್ಯಾಂಕ್ದವ್ರು ಕರೆದ ತಮ್ಮದಲ್ಲೇನು ಸಹಕಾರಿ ರಂಗದಾಗ ಇರ್ತಕ್ಕಂಥ ಡೈರೆಕ್ಟರ್ಗಳಿದ್ರಿ ಅವ್ರನ್ನ ದಿಕ್ ತಪ್ಸತ್ತಾರೋ, ಏನೇನೋ ಅಮಿಷನ್ ಓಡತ್ತಾರೋ. ಅದಕ್ಕೆ ಯಾರು ಹೆದರಬೇಡ್ರಿ. ನಿಮ್ಮ DCC ಬ್ಯಾಂಕ್ ಈ ಸೊಸೈಟಿ ನೀವು ಡೈರೆಕ್ಟರ್ ಮಾಡಿದ್ದೆ ಅದಕ್ಕೆ ಆ ರೈತರಿಗೆ ಎಕರೆಗೆ ಲಾಭ ಆಗಲಿ, 1 ಲಕ್ಷ ರೂಪಾಯಿ ಸಾಲ ಸಿಗಲಿ, ರೈತರವರಿಗೂ ಒಂದು ಒಳ್ಳೆ ಲಾಭ ಆಗಲಿ ಅಂತೇಳಿ ನಿಮ್ಮ ಡೈರೆಕ್ಟರ್ ಮಾಡೈತಿ. ದಯವಿಟ್ಟು ನೀವು ಕೂಡ 1 ಲಕ್ಷ ರೂಪಾಯಿ ಸಿಗಲಿಕ್ಕೆ ಇಡೀ ರಾಜ್ಯದ ಎಲ್ಲ ರೈತ ಬಂಧುಗಳು ಒಕ್ಕಟ್ಟಾಗೂ, ಇದು BJP JDS ಕಾಂಗ್ರೆಸ್ ಅಲ್ಲ, ಇದು ಪ್ರತಿಯೊಬ್ಬರು ಎಕರೆಗೆ 1 ಲಕ್ಷ ರೂಪಾಯಿ ಸಿಗಬೇಕಂತೇಳಿ ಹೋರಾಟ ಐತಿ. ಆ ಹೋರಾಟದಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ತಾವ
ಯಾವಾಗ ರೈತ ದೇವರುಗಳು ಯುದ್ಧಕ್ಕೆ ರೆಡಿ ಹಾಕಾರೋ ಶಶಿಕಾಂತ್ ಗುರೂಜಿ ನಾವು 12 ತಿಂಗಳ 24 ತಾಸು ಕೂಡ ರೆಡಿ ಅದು. ಶಶಿಕಾಂತ್ ಗುರೂಜಿ ಅವ್ರಿ, DCC ಬ್ಯಾಂಕಿನಾಗ ಈಗ ಮೊನ್ನೆ ಏನು ಹೇಳಿದ್ರು ಅವರು, ಒಂದು ಜನರಲ್ ಮೀಟಿಂಗ್ ಏನೋ ಮಾಡ್ಕೊಂಡ್ರು ಅವರು. ಜನರಲ್ ಮೀಟಿಂಗ್ದೊಳಗೆ ಸ್ಕೀಮ್ಗಳನ್ನ ಏನೋ ಅಪ್ಲೈ ಮಾಡ್ಕೊಂಡ್ರು, ಅದು ಡೈರೆಕ್ಟ್ರಿಗಂತ ಮತ್ತು ಅವರು ವರ್ಕರ್ಸ್ಗಂತ. ಅದೇ ರೀತಿ ಈ ರೈತರಿಗೆ DCC ಬ್ಯಾಂಕಿನಿಂದ ಫ್ರೀಯಾಗಿ ಯಶಸ್ವಿನಿ ಕಾರ್ಡ್ ಮಾಡಿಕೊಡುವಂಥ ಅಭಿಯಾನ ನೀವು ಅದನ್ನು ಮಾಡ್ಬೋದಲ್ಲ ಸರ್? ಈಗ ನಮ್ಮ ಅಧ್ಯಕ್ಷರು ಹೇಳ್ಯಾರ ಭಾಳ ಸಾರಿ, ಅವ್ರು ಪಾದಯಾತ್ರೆ ಅಂತ ಹೇಳಿದ್ರು, ಹೋರಾಟ ಅಂತ ಹೇಳಿದ್ರು. ಈಗ DCC ಬ್ಯಾಂಕ್ನಾಗ ಯಾರು ವ್ಯಕ್ತಿಗೆ ಹೆಸರು ತೊಗೊಳಂಗಿಲ್ಲ. ಬೆಕ್ಕಿಗೆ ಗಂಟೆ ಕಟ್ಟು ಮಂದಿ ಭಾಳ ಆಗ್ಯಾರ. ಗಂಟೆ ಕಟ್ಟೋದು ರೈತ ಸಂಘಕ್ಕೆ ಗೊತ್ತದ. ಮುಗುಮಾಗಿ ಹೇಳಿ ನಮ್ಮ ಮನೆ ಒಬ್ಬರು ಯಾರೋ ಏನದು DCC ಬ್ಯಾಂಕ್ ಅಧ್ಯಕ್ಷರು ಅಣ್ಣಾ ಸಾಬ್ ಜೊಲ್ಲೆ ಅಂತೇಳಿ